ನಮಸ್ಕಾರ ಎಲ್ಲರಿಗೂ ಫೋನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡೋಂಥ ಪ್ರತಿ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ತುಂಬ ಜನ ತುಂಬ ವರ್ಷಗಳಿಂದ ಹರ್ಬಲೈಫ್ ಶೇಕ್ನ ಕುಡಿಯೋರಿದ್ದಾರೆ. ಇಷ್ಟು ವರ್ಷದಿಂದ ಹರ್ಬಲೈಫ್ ಶೇಕ್ನ ಕುಡಿದು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿ ಅನ್ಕೊಂಡಿರೋರು ಎಲ್ಲರಿಗೂ ವೆಲ್ಕಮ್ ಫಾರ್ ದ ಚಾನಲ್. ಸೊ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಹೇಳುವಂಥ ಇನ್ಫಾರ್ಮೇಷನ್ ಸೀರಿಯಸ್ಲಿ very one of the finest information what you have never heard on social media. Okay, so coming to ಈ ಡೌಟ್, ತುಂಬ ಜನಕ್ಕೆ ಈ ಡೌಟ್ಸ್ ಇದೆ. ಸೊ ಶೇಕ್ನ ಜಾಸ್ತಿ ದಿನದಿಂದ ತಗೊಳ್ತಾ ಇರ್ತಾರೆ, ಇವ್ರಿಗೆಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ನೋಡಿ, ಶೇಕ್ ಅಂದರೆ ಫಸ್ಟ್ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಅ ನ್ಯೂಟ್ರಿಷನ್. ಓಕೆ, ನಮ್ಮ ಬಾಡಿಗೆ ಏನು ಬೇಕೋ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ನಮ್ಗೆ ಅದ್ರಲ್ಲಿ ಸಿಗುತ್ತೆ. ಮನುಷ್ಯನಿಗೆ ಬಾಡಿಗೆ ಊಟ ಬೇಡ. ತುಂಬ ಜನ ಅನ್ಕೊಂಡಿದ್ದು ಮನುಷ್ಯನ ಬಾಡಿಗೆ ಊಟ ಬೇಕು ಅಂತ. ಮನುಷ್ಯನ ಬಾಡಿಗೆ ಊಟ ಬೇಡ. ಮನುಷ್ಯನ ಬಾಡಿಗೆ ಮೇನ್ ಆಗಿ ಬೇಕಾಗಿರೋದು ವೈಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ಫೈಬರ್, ವಾಟರ್. ಇದು ಮನುಷ್ಯನ ಬಾಡಿಗೆ ಬೇಕು. ಇದ್ರದ್ದು ನೆಕ್ಸ್ಟ್ ಫಾರ್ಮ್ ಅಲ್ಲಿ ಊಟ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂತ ಅನ್ಕೊಂಡು ಊಟ ತಗೊಳ್ತಾ ಇದೀವಿ. ಅಂದ್ರೆ ಊಟದಲ್ಲೇ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ, ಅಂದ್ರೆ ಪೌಷ್ಟಿಕವುಳ್ಳ ಊಟ, ಆಹಾರ ಅಂತ ಏನ್ ಕರೀತೀವಿ. ಊಟದಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ವೈಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ ಅಂತ ಊಟ ಮಾಡ್ತಿದೀವಿ. ಆ ಊಟದಲ್ಲಿ ನಿಮ್ಗೆ ಸಿಕ್ಕಂಗಿದ್ರೆ ತುಂಬಾ ಜನಕ್ಕೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನ್ ಬರ್ತದೆ ಅದು ಬರ್ತಾ ಇಲ್ಲ. ಈಗ ತುಂಬಾ ಜನ ನೀವು ನೋಡ್ತೀರೋ ಅವ್ರು ಎಲ್ಲರಿಗೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರೋ ಅಂತ ರೀಸನ್ನೇ ಬಂದು ಯಾವ ಮನುಷ್ಯ ಅವ್ನ ಲೈಫ್ನ ಚೆನ್ನಾಗಿ ಇಟ್ಕೊಂಡಿಲ್ಲ, ಅವ್ನ ಬಾಡಿಗೆ ಏನ್ ಬೇಕೋ ಅದು ಕೊಡ್ತಾ ಇಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರುತ್ತೆ. ಅದನ್ನ ಕೊಡೋದೇ ಕಾರಣಕ್ಕೋಸ್ಕರನೇ ತುಂಬಾ ಜನ ಎಲ್ಲ ನಾವು ನೋಡ್ತಾರಂಗೆ ಕಾಣಿಸ್ಕೊಳ್ಳೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈಗ ತುಂಬಾ ದಿನ ನ್ಯೂಟ್ರಿಷನ್ ತಗೊಂಡವ್ರ ಪರಿಸ್ಥಿತಿ ಏನಾಗುತ್ತಪ್ಪ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ತುಂಬಾ ದಿನ ನಾವು ಬಾಡಿಗೆ ಒಳ್ಳೆ ಆಹಾರ ಕೊಟ್ರೆ ಬಾಡಿ ಚೆನ್ನಾಗೇ ಇರುತ್ತೆ. ಬಾಡಿಲಿ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರಲ್ಲ, ಮೂಳೆಗಳು ಪುಡಿ ಆಗಲ್ಲ, ಕಣ್ಣಿಗೇನು ಆಗಲ್ಲ, ಮೂಗಿಗೇನು ಆಗಲ್ಲ, ಮೆದುಳಿಗೇನು ಆಗಲ್ಲ, ಬಾಡಿಗೇನು ಆಗಲ್ಲ. ಬಾಡಿ ಸೂಪರ್ಬ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ತುಂಬಾ ಜನ ಸೋ ಕಾಲ್ಡ್ ಇಡಿಯೋಟಿಕ್ ಎಷ್ಟೊಂದು ಜನ ಪೀಪಲ್ ಇದ್ದಾರೆ, ಅವರು ಅದ್ರ ಬಗ್ಗೆ ಏನು ಅರಿವಿಲ್ದಿರ ಮಾತಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಹರ್ಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಇಲ್ಲಿ ತುಂಬಾ ಜನರದ್ದು ರಾಂಗ್, ನಿಮ್ಮಂತ ನಾಲಾಯಕ್ಗಳಿಂದ ರಾಂಗ್ ಇಂಪ್ರೆಷನ್ ಕೊಡ್ತಾ ಇದ್ದಾರೆ ತುಂಬಾ ಜನಕ್ಕೆ. ಇವ್ರಂತವ್ರು ತಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಯಾರಿಗಾದ್ರೂ ಸ್ವಲ್ಪ ಆದ್ರೂ ಅವ್ರದೇ ಆದಂತ ಸ್ವಯಂ ಬುದ್ಧಿ ಅಂತ ಏನಿದೆ ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಹೋಗಿ ನೀವು ಮಾತಾಡೋ ನಿಜವಾಗ್ಲೂ ನಿಮ್ದು ಮುಖಾಮೂತಿ ನೋಡ್ದಿರ ಬೈದಿ ಕಳಿಸ್ತಾರ ಅವರು. ಅಂದ್ರೆ ನೋಡಿ, ನ್ಯೂಟ್ರಿಷನ್ ಅಂತ ಅಂದ್ರೆ ನಮ್ಗೆ ಬೇಕಾಗಿರುವಂತ ಒಂದು ಊಟ. ಆ ಊಟದಲ್ಲಿ ಇದನ್ನ ಸಿಗ್ತಾ ಇದೆ. ತುಂಬಾ ವರ್ಷದಿಂದ ತಗೊಂಡ್ರೆ ಏನಾಗುತ್ತೆ, ತುಂಬಾ ವರ್ಷದಿಂದ ತಗೊಂಡ್ರೆ ಚೆನ್ನಾಗಿರ್ತಾರೆ. ಈಗ ಕ್ಯಾನ್ ಯು ಇಮ್ಯಾಜಿನ್ ನಂದು ಏಜ್ ಎಷ್ಟು ಇರ್ಬೋದು? ಒಂದ್ಸಲ ನಾನು ಮೊನ್ನೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಗೆ ಬಂದ್ರು, ಒಬ್ರು ಕೇಳಿದ್ರು, ಸರ್ ಅಣ್ಣ ನೀವು ಯಾವ ಕಾಲೇಜು? ಸರ್ ಅಲ್ಲ ಅಣ್ಣ ನೀವು ಯಾವ ಕಾಲೇಜು ಅಂದ್ರು. ಕ್ಯಾನ್ ಯು ಇಮ್ಯಾಜಿನ್, ನಾನು ಕಾಲೇಜ್ಗೆಲ್ಲ ಹೋಗ್ತಾ ಇದ್ದೀನಿ, ಕಾಲೇಜ್ ಮುಗಿಸಿ ಎಷ್ಟು ವರ್ಷ ಆಯ್ತು, ನನ್ನ ಮಾಸ್ಟರ್ಸು ಮಾಡಾಗೋಯ್ತು. ಅಂದ್ರೆ ಎಂತದಿದು ಪ್ರಾಡಕ್ಟ್ಸ್? ಎಷ್ಟೊಂದು ಜನ ಇವಾಗ ನೀವು ಕಾಲೇಜ್ ಹುಡುಗರು ನೋಡ್ತಾ ಇರ್ತೀರಾ, ನೀವು ನನ್ನ ನೋಡಿ ನಿಮ್ನ ನೋಡ್ಕೊಳ್ಳಿ. ಸೊ ನಾನು ನಿಮ್ ತರನೇ, ನಾನು ನಿಮ್ ಕ್ಲಾಸ್ಮೇಟ್ ತರ ಕಾಣಲ್ವಾ ಹೇಳಿ? ಸೊ ಅಷ್ಟು ಚಿಕ್ಕ ಹುಡುಗನ್ ತರ ಕಾಣಲ್ವಾ? ಇಷ್ಟೆಲ್ಲ ಕಾಣ್ಬೇಕು ಅಂತಂದ್ರೆ ಬಾಲಿವುಡ್ ಹೋಗ್ತಾರಂತ ಶೇಕ್ ಈ ರೀತಿಯಾದಂತ ಕೆಲಸನ ಮಾಡ್ತಿದೆ. ಅದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ವರ್ಷ ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಹಂಗಾಗುತ್ತೆ, ಏನ್ ಆಗಲ್ಲ. ನೀವು ಜಾಸ್ತಿ ವರ್ಷ ಒಳ್ಳೆ ಊಟ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಬೇಗ ಅದು ಇದು ತಗೊಳ್ಳೋದು ತಿಂದ್ಬಿಟ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಮೊನ್ನೆ ನಾನು ಸದ್ಗುರು ಅವ್ರದ್ದು ಒಂದು ಇಂಟರ್ವ್ಯೂ ನೋಡು, ಅಂದ್ರೆ ಸದ್ಗುರು ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಅಲ್ಲ, ಅವ್ರನ್ನ ಯಾರು ಇಂಟರ್ವ್ಯೂ ಮಾಡೋಕ್ಕಾಗುತ್ತೆ. ಸೊ ಒಂದು ಪಾಡ್ಕಾಸ್ಟ್ ಯಾವ್ದೋ ನೋಡಿದೆ, ಅದ್ರಲ್ಲಿ ಹೇಳಿದ್ರು ಸದ್ಗುರು. ಸೊ ಜನ 40 ವರ್ಷಕ್ಕೆ ತುಂಬಾ ಜನ ತೀರೋಗ್ತಿದ್ದಾರೆ. ಅಂಡ್ ಇಂಡಿಯಾದು ಎಕ್ಸ್ಪೆಕ್ಟೆಡ್ ಲೈಫ್ ಬಂದು 63 years, 63 ವರ್ಷ. ಸೊ 63 ವರ್ಷ ಯಾಕೆ ಹಿಂಗ್ ಆಗ್ತಿದೆ ಅಂತಂದ್ರೆ ಜನ 40 ವರ್ಷಕ್ಕೇನೆ 100 ವರ್ಷಕ್ಕೆ ಬೇಕಾಗಿರೋಷ್ಟು ಊಟ ತಿಂದ್ಬಿಟ್ಟಿರ್ತಾರೆ. ಒಬ್ಬ ಮನುಷ್ಯ 100 ವರ್ಷ ಬದುಕೋಷ್ಟು ಊಟ ಎಷ್ಟು ತಿನ್ಬೇಕೋ 40 ವರ್ಷಕ್ಕೆ ತಿಂದು ಖಾಲಿ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ 40 ವರ್ಷಕ್ಕೆ ಹೋಗಿ ಹಾಕ್ಸ್ಕೊಳ್ತಾ ಇದ್ದಾನೆ. ಸಿಂಪಲ್ ಅಲ್ವಾ? ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬಾಡಿಗೆ ಬೇಕಾಗಿರೋದು ನ್ಯೂಟ್ರಿಷನ್. ನ್ಯೂಟ್ರಿಷನ್ ತರ ತಗೊಳ್ಬೇಕು, ಮಾತ್ರೆ ತಗೊಳ್ಬೇಕು. ನಾವು ಮನುಷ್ಯ ಏನ್ ಮಾಡ್ತಾ ಇದೀವಿ ಅಂದ್ರೆ ಊಟನ ಮಾತ್ರೆಗಳ ತರ ತಗೊಳ್ತಿದೀವಿ, ನ್ಯೂಟ್ರಿಷನ್ನ ಮೆಡಿಸಿನ್ ತರ ತಗೊಳ್ತಿದೀವಿ. ಏನು ಒಂದಿಷ್ಟು ಪಲ್ಯ ತಿಂತೀರಾ, ಒಂದಿಷ್ಟು ಪಲ್ಯ, ಒಂದಿಷ್ಟು ತುಪ್ಪ ತಿಂತೀರಾ, ಇದೆಲ್ಲ ಏನ್ ನ್ಯೂಟ್ರಿಷನ್ ಸಿಗುತ್ತೆ ಅನ್ಕೊಂಡಿದ್ದೀರಾ? ಅದಲ್ಲಿ ಸೊಪ್ಪು ತರಕಾರಿಲಿ ಮೊದಲೇ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಇನ್ನು ಅದ್ರಲ್ಲಿ ಹೋಗ್ಬಿಟ್ಟು ಇಷ್ಟೇ ತಿಂದ್ರೆ ಏನ್ ಸಿಗುತ್ತೆ ಹೇಳಿ? ನಾವು ಊಟದ ಪ್ಲೇಟ್ ನೀವು ಯೋಚನೆ ಮಾಡಿ. ನೀವು ಒಂದು ಯಾರಾದ್ರೂ ಒಬ್ರು ಬ್ಯಾಲೆನ್ಸ್ ಊಟ ತಿನ್ನೋದನ್ನ ನಂಗೆ ವಾಟ್ಸಪ್ನಲ್ಲಿ ನನಗೆ ಫೋಟೋ ಕಳಿಸಿ ನೋಡೋಣ. ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ನಂಬರು ನಂದು ವಾಟ್ಸಪ್ ನಂಬರ್. ಒಂದ್ಸಲ ಡೈಲಿ ಇದೇ ಥರ ಊಟ ಮಾಡ್ತಿದ್ದೀನಿ ಸರ್ ಅಂತ ಕಳಿಸಿ ನೋಡೋಣ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಡೈಲಿ ಜಂಕ್ಸ್ ತಿಂತಾನೆ. ಸೊ ಡೈಲಿ ಪಾನಿಪುರಿ ತಿಂತಾನೆ, ಗೋಬಿ ಮಂಚೂರಿ ತಿಂತಾನೆ, ಆಳು ಮುಳ್ಳು, ಮಣ್ಣು ಮಸಿ, ಕಡ್ಡಿ ಕಸ ಎಲ್ಲ ತಿಂತಾರೆ. ಇದೆಲ್ಲ ನ್ಯೂಟ್ರಿಷನ್ ಅಲ್ಲ ಬೈ ದ ವೇ. ಇದೆಲ್ಲ ತಿನ್ನೋದ್ರಿಂದ ಯಾವ ಕಾರಣಕ್ಕೂ ನಿಮಗೆ ನ್ಯೂಟ್ರಿಷನ್ ಬಾಡಿಗೆ ಸಪ್ಲೈ ಆಗಲ್ಲ. ಈ ರೀತಿ ತಿನ್ಕೊಂಡು ನ್ಯೂಟ್ರಿಷನ್ ಕುಡಿದವ್ರ ಪರಿಸ್ಥಿತಿ, ಜಾಸ್ತಿ ವರ್ಷ ನ್ಯೂಟ್ರಿಷನ್ ತಗೊಂಡ್ರೆ ಏನಾಗುತ್ತೆ ಅನ್ನೋ ಪ್ರಾಬ್ಲಮ್ ನಿಮ್ಗೆ ಯಾಕೆ? ಆ್ಯಂಡ್ ತುಂಬ ಜನ ಹೇಳ್ತಾರೆ ಇದು ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಅಂತ, ಸೈಡ್ ಎಫೆಕ್ಟ್.
ಲಾಂಗ್ ಟರ್ಮ್ ಅಂದರೆ ಎಷ್ಟಣ್ಣ? ನನಗೂ ಈ ರೀತಿ ತುಂಬ ಡೌಟ್ಸ್ ಕೇಳ್ತಾರೆ ನಮ್ಮ ಕಸ್ಟಮರ್ಸು. ಸರ್ ಇದು ಲಾಂಗ್ ಟರ್ಮಲ್ಲಿ ಸೈಡ್ ಎಫೆಕ್ಟ್ ಆಗಲ್ವಾ ಅಂತ. ನಾನು ಅದಕ್ಕೆ ಅವ್ರನ್ನೇ ಒಂದು ಡೌಟ್ ಕೇಳ್ತೀನಿ. ಲಾಂಗ್ ಟರ್ಮ್ ಅಂದರೆ ಎಷ್ಟು ವರ್ಷ? ನೀವು ಎಷ್ಟು ವರ್ಷ ಬದುಕೋಣ ಅನ್ಕೊಂಡಿದ್ದೀರಾ? ಲಾಂಗ್ ಟರ್ಮ್ ಅಂದರೆ ಎಷ್ಟು? ಅದಕ್ಕೆ ಪ್ರಾಪರಾಗಿ ಅವ್ರ ಹತ್ರನೇ ಕ್ಲಾರಿಟಿ ಇರುವಂಥ ಉತ್ತರ ಇಲ್ಲ. ಲಾಂಗ್ ಟರ್ಮ್ ಅಂದರೆ 100 ವರ್ಷನ, 80 ವರ್ಷನ, 90 ವರ್ಷನ, ಎಷ್ಟು ವರ್ಷ ಬದುಕಬೇಕಂತ ಜನರಿಗೆ ಆಸೆನೇ ಇಲ್ಲ ಬಾಸ್. ಅವ್ರು ಎಷ್ಟು ವರ್ಷ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ಬೇರೆಯವ್ರದ್ದೇನು ಅರ್ಥ ಮಾಡ್ಕೊಳ್ಳೋದು, ಬೇರೆಯದೇನು ತಲೆ ಕೆಡಿಸ್ಕೊಳ್ತೀರಾ? ಸೊ ಎಂಥದ್ದು ಇಲ್ಲ. ನೀವು ಪ್ರಾಪರಾಗಿ ಯೋಚನೆ ಮಾಡೋಂಥ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಸರಿ ಮಾಡ್ಕೊಳ್ಬೇಕು ಜನ. ಅವ್ರು ಯೋಚನೆ ಮಾಡೋಂಥ ಮೈಂಡ್ ಸೆಟ್ಟೇ ರಾಂಗ್ ಇದ್ದಾಗ ಅದು ಇದ್ರ ಬಗ್ಗೆ ಏನಂತ ಯೋಚನೆ ಮಾಡೋದು? ಕ್ಯಾನ್ ಯು ಇಮ್ಯಾಜಿನ್ ಮನುಷ್ಯ ಹಿಂಗೆ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅಂತ ಹಾಳು ಮಾಡ್ಕೊಳ್ತಾರೋ ಆರೋಗ್ಯನ ಮನುಷ್ಯ ಹೋಗ್ಬಿಟ್ಟು ನಾನು ಚೆನ್ನಾಗಿರಬೇಕು, ಹಾಳು ಮುಳ್ಳು ಮಣ್ಣು ಮಸಿ ಕಡ್ಡಿ ಕಸ ತಿನ್ನೋರು ಆರೋಗ್ಯದ ಬಗ್ಗೆ ಪ್ರೀಚ್ ಮಾಡ್ತಾರೆ. ಕ್ಯಾನ್ ಯು ಇಮ್ಯಾಜಿನ್? ಅವ್ರನ್ನ ನಂಬ್ತೀರಾ ನೀವೆಲ್ಲ ಹೋಗಿ? ಅವ್ರನ್ನ ನಂಬ್ತಾ ಇದ್ರೆ ನಿಮ್ಮಷ್ಟು ಶತದಡ್ರಿ ಇನ್ಯಾರಿರಲ್ಲ. ಸೊ ನಾನು ಇದೆಲ್ಲ ಹೇಳಬೇಕು ಯಾರಿಗೊಬ್ಬ ಹರ್ಟ್ ಆಗಬೇಕಂತ ಇಂಟೆನ್ಷನಿಂದ ಹೇಳಿಲ್ಲ. ಬಟ್ ನೀವು ಯಾರನ್ನ ನಿಮ್ದು ರಿಪ್ಲಿಕಾ ಅಂತ ಅನ್ಕೊಂಡು ಯೋಚನೆ ಮಾಡಿ ನೋಡ್ತಿದ್ರೆ ಅವ್ರನ್ನ ಫಸ್ಟ್ ನೀವು ಯೋಚನೆ ಮಾಡಿ. ಅವ್ರು ಎಂಥವ್ರು ಏನಿದೆ ಅಂತ ಅವ್ರ ಪರಿಸ್ಥಿತಿ ನೋಡಿ ಆರೋಗ್ಯದ. ಸೊ ಯಾರೋ ಒಬ್ಬ ಹೇಳ್ತಾನೆ ಶೇಕ್ ತೊಗೊಂಡ್ರೆ ಆರೋಗ್ಯ ಚೆನ್ನಾಗಿರಲ್ಲ ಅಂತ. ಅವ್ನ ಪರಿಸ್ಥಿತಿ ಫಸ್ಟ್ ನೋಡಿ, ಅವ್ನದು ಆರೋಗ್ಯ ಹೆಂಗಿದೆ ಅಂತ, ಆಮೇಲೆ ನೀವು ಯೋಚನೆ ಮಾಡಿ ನಿಮ್ಮದು ಪರಿಸ್ಥಿತಿ ಬಗ್ಗೆ. ಸೊ ನಂಗೆ ಗೊತ್ತಿರಂಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ ಶೇಕ್ ತೊಗೊಳ್ಳೋದು. ಅವ್ರ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರು ಇನ್ನೂ ಬೆಟರ್ಮೆಂಟ್ ಆಗ್ಬೋದು. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಜಾಸ್ತಿ ವರ್ಷ ತೊಗೊಂಡಷ್ಟು ನಿಮ್ಮದು ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ, ಕಡಿಮೆ ವರ್ಷ ತೊಗೊಂಡಷ್ಟು ಆರೋಗ್ಯನ ಕೆಡುತ್ತೆ. ಸೊ ಜಾಸ್ತಿ ವರ್ಷ ತೊಗೊಳ್ಳಿ, ಚೆನ್ನಾಗಿರಿ ಅಂತ ನಂದು ಒಂದು ಇಂಟೆನ್ಷನ್. ನೀವು ಯಾರಾದರೂ ಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ, ಬಟ್ ತುಂಬ ದಿನದಿಂದ ನೆಗೆಟಿವಿಟಿನ ತಲೆಗೆ ತುಂಬಿಕೊಂಡಿದ್ರೆ, ಇವತ್ತು ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಅಂದ್ಕೊಂಡಿರೋ ಥರ ವೆಯ್ಟ್ ಲಾಸ್ ಮಾಡಿಸಿ ಬಾಡಿನ ಚೆನ್ನಾಗಿ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ. ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ನಮಸ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ಲರಿಗೂ.